ನಮಸ್ಕಾರ. ಕೆಂಪೀಸ್ ಕಿಚನಿಂದ ಮತ್ತೊಂದು ಮಿನಿ ಲಾಗ್. ಇವತ್ತು ಟೊಮೊಟೊ ಕಾಯಿ ಮತ್ತು ಹಣ್ಣನ್ನು ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾ ಇದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿ ಸಿಡಿದ್ಮೇಲೆ ಮೆಣಸಿನಕಾಯಿ, ಬೆಳ್ಳುಳ್ಳಿ ಬೇಳೆ, ಹಸಿಮೆಣಸಿನಕಾಯಿ, ಸ್ವಲ್ಪ ಧನಿಯಾ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಈರುಳ್ಳಿ ಬಾಡೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಹಣ್ಣಾಗಿರೋ ಟೊಮೊಟೊನ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಚೆನ್ನಾಗಿ ಬಾಡಿದ್ಮೇಲೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಯಾಕೆಂದರೆ ನೈಸಾಗಿ ರುಬ್ಕೋಬೇಕಲ್ವ, ಅದು ತಣ್ಣಗಾಗ್ತಾ ಇರಲಿ. ಈ ಕಡೆ ರೊಟ್ಟಿಗೆ ಹಿಟ್ಟು ರೆಡಿ ಮಾಡ್ಕೋತೀನಿ. ಬಿಸಿ ನೀರು, ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ಕಲಿಸ್ಕೊಂಡಾದ್ಮೇಲೆ ಈ ಕಡೆ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಚಟ್ನಿನೂ. ತುಂಬ ಚೆನ್ನಾಗಿರುತ್ತೆ. ಈ ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆಲ್ಲ ಒಂದ್ಸಲ ಟ್ರೈ ಮಾಡಿ. ಹಾಗೆ ಒಲೆ ಮೇಲೆ ತವ ಇಟ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಬಳಿತೀನಿ. ಹಿಟ್ಟನ್ನು ಬಳಿಬೇಕಾದ್ರೆ ಯಾವುದೇ ಕಾರಣಕ್ಕೂ ತವಕ್ಕೆ ಎಣ್ಣೆ ಆಗಲಿ, ತುಪ್ಪ ಆಗಲಿ, ಬೆಣ್ಣೆ ಆಗಲಿ ಏನೂ ಸವರಬಾರ್ದು. ಎಣ್ಣೆ ಇಲ್ಲದೇ ಹಾಗೇ ಹಿಟ್ಟನ್ನು ಹಾಕಿ ಬಳಿಯೋದ್ರಿಂದ ಚೆನ್ನಾಗಿ ರೊಟ್ಟಿ ತೆಳುವಾಗಿ ಬರುತ್ತೆ ಸ್ನೇಹಿತರೆ. ಮಂಡ್ಯ, ಮೈಸೂರು ಆ ಕಡೆ ಎಲ್ಲ ನಾವು ಇದೇ ಥರನೇ ರೊಟ್ಟಿ ಮಾಡೋದು. ಇವತ್ತು ರೊಟ್ಟಿ ಚಟ್ನಿ ಹೇಗಿತ್ತು?